ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಸ್ಪೆಷಲ್ ಇವತ್ತು ಅಂತೀರೇನ್ರಿ? ಇವತ್ ನೋಡ್ರಿ, ನಿಮ್ಮ ಮೊನ್ನೆನೇ ಹೇಳಿದ್ದಿ ನಾನು, ನನ್ನ ಮಗಳು ಏನೇನೋ ಸ್ಪೆಷಲ್ ಮಾಡ್ತಾರೆ, ಇಬ್ರು ಮಕ್ಕಳು. ಅದಕ್ಕೆ ಇವತ್ತ ನನ್ನ ಎರಡನೇ ಮಗಳು ನಮ್ಮ ನೈನಾ ಏನ್ ಮಾಡಿ ತೋರಿಸ್ಲಿಗತ್ತಾಳ. ಬಹಳ ಹುಡುಗರು ಇಷ್ಟಪಡ್ತಾರ, ಬಹಳ ಜನರು ಈಗ ಸದ್ಯಕ್ಕೆ ಟ್ರೆಂಡಿಯಲ್ಲಿರುವ ಪಿಜ್ಜಾ ಬರ್ಗರ್ ಅಂತಂತಿರ್ತೀವ್ರಿ. ಅದಕ್ಕೆ ಅದು ನಾನಂತೂ ಟೇಸ್ಟ್ ನೋಡಿದ್ದಿಲ್ಲ, ಬಟ್ ನನಗೆ ಟೇಸ್ಟ್ ತೋರಿಸ್ಬೇಕಂತ ಹೇಳಿ ನಾನು ಒಂದ್ ದಿವಸ ಸ್ಕೂಲ್ನಿಂದ ಬರುವಷ್ಟೊತ್ತಿಗೆ ಮಾಡಿಟ್ಟಿದ್ಲು ನನ್ನ ಮಗಳು. ಅವಾಗ ಟೇಸ್ಟ್ ಹತ್ತಿಯೋ ಅವಾಗ ನಾನೇ ಅಂದಿದ್ದೆ ಆಕಿಗೆ, ಅಪ್ಪಿ ಮತ್ತೆ ಇದನ್ನೆಲ್ಲ ತೋರಿಸ್ಲಾ ಮಾಡೋರು ನಮ್ಮ ಮನೆಯೊಳಗೆ ಮಾಡ್ತಾರೆ, ನಮ್ಮ ಫ್ಯಾಮಿಲಿಯರ್ಸು ಅಂತ ಹೇಳಿ. ಹಿಂಗಾಗಿ ಆಕಿದೊಂದು ಸಣ್ಣ ಪ್ರಯತ್ನದಿಂದ ನಿಮ್ಗೆ ಮಾಡಿ ತೋರ್ಸ್ಯಾಳ. ಫುಲ್ ವಿಡಿಯೋ ನೋಡ್ರಿ, ನೋಡಿದ್ಮೇಲೆ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರ್ಲಾ. ನೋಡೋಣ ಬರ್ರಿ ಏನೇನ್ ಮಾಡ್ಲಿಕತ್ತಾಳ. ಈಗ ಚಾಳಿಸಿ ಇಟ್ಕೊಂಡಿದ್ದು ಗೋಧಿ ಹಿಟ್ರಿ. ಅದು ನಾ ಪಿಜ್ಜಾ ತಿನ್ಲಿಕ್ಕೆ ಒಂದ್ಸಲ ಹೋದಾಗ ಏನ್ ಅನ್ಕೊಂಡೆ, ಇದು ಹೆಂಗಾರ ಮಾಡ್ರಿ ಪಿಜ್ಜಾ ಅಂತ ನೋಡಿದೆ. ಅದ್ರ ಮ್ಯಾಲೆ ಬರೀ ಮೈದಾ ಹಿಟ್ಟಿನ ಹೆಂಗ್ ಚಪಾತಿ ಮಾಡ್ತೀವಲ್ರಿ, ಚಪಾತಿ ಅದ್ರ ಮ್ಯಾಲ ಏನು ವೆಗ್ಗೀಸ್ ಹಾಕಿರ್ತಾರೆ. ಏನಿದು ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ಆಮೇಲೆ ಟೊಮ್ಯಾಟೊ, ಮತ್ತೇನ ಅದು ಬ್ಲಾಕ್ ಕಲರ್ ಏನೋ ಹಾಕಿರ್ತಾರ. ಅದು ಸಾಸ್, ಚೀಸ್, ಪನೀರ್ ಬೇಕಂದ್ರೆ ಪನೀರ್, ಮತ್ ಅದಕ್ಕೊಂದು ಎಕ್ಸ್ಟ್ರಾ ಬ್ಯಾರೆ ಪನೀರ್ ಪಿಜ್ಜಾ ಬ್ಯಾರೆ, ಆಮೇಲೆ ಗಾರ್ಲಿಕ್ ಪಿಜ್ಜಾ ಬ್ಯಾರೆ, ಅದು ಏನೋ ಇಲ್ಲ ಇರ್ತಾವ. ಬಟ್ ಇದ್ರಾಗ ನಾ ಮಾಡೋದ್ ಹೆಂಗ್ ಮಾಡ್ಲತ್ತೀನಿ ಅಂದ್ರ ಒಂದ್ ಹೆಲ್ದಿ ಪಿಜ್ಜಾ ಮಾಡ್ಲತ್ತೀನಿ. ಹೆಂಗಂತಂದ್ರ ಅದು ತೋರಿಸ್ತೀನಿ. ಪನೀರ್ ತಗೊಂಡ್ ಬಂದೀನಿ, ಆಮೇಲೆ ಅದ್ರ ಮೇಲೆ ಹಾಕ್ಲಿಕ್ಕೆ ಚೀಸ್, ಸ್ವಲ್ಪ ಸಾಸ್, ಇಷ್ಟೇ ಯೂಸ್ ಮಾಡಿ ನಾ ಪಿಜ್ಜಾ ಟೈಪ್ ಮಾಡ್ಲಿ ಅದೀನಿ. ಸೊ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ನಾ ಆಗಳೇ ಕಣಕ ಅಂತೂ ಕಲಿಸಿಟ್ಕೊಂಡಿನಿ. ಒಂದ್ ಟೊಮ್ಯಾಟೊ, ಒಂದ್ ಉಳ್ಳಾಗಡ್ಡಿ, ಆಮೇಲೆ ಒಂದ್ ಕ್ಯಾಪ್ಸಿಕಮ್ ತಗೊಂಡಿನಿ. ಈಗ ಉಳ್ಳಾಗಡ್ಡಿ ಒಳಗ ಒಂದು ಟ್ವಿಸ್ಟ್ ಅದ. ಟ್ವಿಸ್ಟ್ ಅಂದ್ರೆ ಹಂಗೇನಿಲ್ಲ, ಈಗ ಇದೇನಿರ್ತದಲ್ಲ ಲೀಫ್, ಒಂದ್ ಲೇಯರ್ ಹಿಂಗ್ ತಕ್ಕೊಳ್ಳೋದು, ಇನ್ನೊಂದ್ ಲೇಯರ್ ತಕ್ಕೊಳ್ಳೋದು. ಈಗೇನಂದ್ರೆ ಒಂದ್ ಸ್ವಲ್ಪ ನಾ ಪನೀರ್ ತಗೊಂಡಿನಿ, ಯಾಕಂದ್ರೆ ಎರಡೇ ಚಪಾತಿ ಮಾಡ್ಲತ್ತಿಲ್ಲ. ಅದಕ್ಕ ಸ್ವಲ್ಪ ಪನೀರ್ ಒಳಗಿನ ಕಟ್ ಮಾಡ್ಕೊಂಡು ಉಳುಕಿದ್ದನ್ನ ನಾಳೆ ಅಥವಾ ಇದಕ್ಕೆ ಯೂಸ್ ಮಾಡೋದು. ಇದನ್ನ ನಾವು ಫುಲ್ ಸಣ್ಣ ಕಟ್ ಮಾಡೋದು. ಸಣ್ಣ ಕಟ್ ಮಾಡೋದ್ರಿಂದ ನಿಮಗ್ ದೊಡ್ಡ ಬೇಕಂದ್ರೆ ದೊಡ್ಡ. ನಾ ಒಂದ್ ಸಣ್ಣ ಕಟ್ ಮಾಡ್ತೀನಿ, ಒಂದ್ ದೊಡ್ಡ ಕಟ್ ಮಾಡ್ತೀನಿ. ನಾ ಒಟ್ಟು ಎಲ್ಲಾ ಸೈಜಿಂದ ಕಟ್ ಮಾಡಿದ್ದೀನಿ. ಇದೇನಂದ್ರೆ ಚೀಸ್, ಅಮೂಲ್ ಚೀಸ್ ಇಂಥದ್ ತಗೋರಿ. ಹಿಡಿ ಹಿಂದು ಇದು ಚೀಸ್ ಏನಿರ್ತದಲ್ಲ ಇಂಥದ್ ತಗೋರಿ. ಯಾಕಂತಂದ್ರ ಒಂದ್ ದೊಡ್ಡ ಪ್ಯಾಕೆಟ್ ಸಿಗ್ತದ, ಬಾಕ್ಸ್ ನ ಹಾಕಿದ್ದೆ ಫುಲ್ ದೊಡ್ಡದಿರ್ತದ. ಸುಮ್ನೆ ಯಾವಾಗ್ಲೂ ಹೆರದ ಹಂಗೆ ಇಡೋಕಿನ ಇದು ನಮಗಿದು ಸಪರೇಟ್ ಆಗಿ ಒಂದ್ ತಗೊಳ್ಳೋದು, ಎಷ್ಟ್ ಬೇಕಷ್ಟು ಹರ್ಕೊಂಡ್ ಇದು ಒಂದ್ ಚಪಾತಿ ಒಂದ್ ಕರೆಕ್ಟ್ ಆಗ್ತದ. ಅದು ಇನ್ನೇನದ ಸಣ್ಣಾಗಿ ಹಂಚ್ ಕಾಯ್ಲಿಕ್ಕಿಟ್ಟು ಒಂದ್ ಚಪಾತಿ ಮಾಡ್ಕೊಂಡು ಅದನ್ನ ಬೇಯಿಸಿ ಮುಂದೆ ಮಾಡೋಣ. ಸೇಮ್ ಚಪಾತಿನೇ ಮಾಡುದು. ಪದ ಚಪಾತಿ ಮಾಡ್ತಾನೆ ಇಲ್ಲ, ಹಂಗೆ ಇದು ಮಾಡೋದು.
ಅಷ್ಟಂತೂ ಕರೆಕ್ಟ್ ಚಪಾತಿನ ಬರಂಗಿಲ್ಲ ಅಂದ್ರೆ ಅಷ್ಟು ಟ್ರೈ ಮಾಡಿದೆ. ಮಾಡ್ಕೋಬಹುದ್ರಿ, ಇಲ್ಲ ಅಂತಂದ್ರ ನೀವು ಕಾಮನ್ ಚಪಾತಿ ಮಾಡಿರ್ತಿರ್ಲ ಹಂಗೂ ಮಾಡ್ಕೋಬಹುದು. ಈಗ ಫಸ್ಟ್ ಇದ್ರ ಮೇಲೆ ಏನ್ ಹಾಕೋಣ ಅಂತಂದ್ರ ಆಮೇಲೆ ಕೈ ತಕೊಂಡು ಒಂದು ಸ್ವಲ್ಪ ಇದ್ರ ಮ್ಯಾಲೆ ಎಲ್ಲಾನು ಸ್ವಲ್ಪ ಉದುರಿಸೋದು. ಸ್ವಲ್ಪ ಖಾರ ಪುಡಿ, ಆಮೇಲೆ ಸ್ವಲ್ಪ ನಿಮ್ಮ ಮನೆಯಾಗ ಯಾವ್ದು ಮಸಾಲೆ ಪುಡಿ ಇರ್ತದಲ್ರಿ ಅದನ್ನ ಸ್ವಲ್ಪ ಹಾಕೋದು. ಆಮೇಲೆ ಒಂದು ಯಾವ್ದು ಬೇಕಾದ ಮಸಾಲೆ ಪುಡಿ ಹಾಕ್ಬೋದು. ಸ್ವಲ್ಪ ಉಪ್ಪು ಹಾಕ್ಬೇಕ್ರೆ. ಮತ್ತೆ ಇದು ಹೆರೋಮಣಿ ಸಣ್ಣದಿತ್ತಂದ್ರೆ ನಿಮಗೆ ಹೆರ್ಲಿಕ್ಕೆ ಚಲೋ ಆಗ್ತದ. ಇದು ಚೀಸ್ ನೋಡ್ರಿ, ಇದು ಚೀಸ್. ಇದು ಹಾಕಿದ್ರೆ ಒಂದ್ ಸ್ವಲ್ಪ ನಮಗ ಏನೋ ಒಂದ್ ಸ್ವಲ್ಪ ತಿನ್ಲಿಕ್ಕೆ ಚಲೋ ಅನಿಸ್ತದ. ಹಂಗ ಮಜಾ ಬರ್ತದ ತಿನ್ಲಿಕ್ಕೆ. ಆಮೇಲೆ ಇದು ಪಟಕ್ಕನೆ ತೊಳಿಬೇಕ್ರಿ. ಇದು ಚೀಸ್ ಹೆರಿದಿರ್ತೀವಲ್ಲ, ಹಿಂಗಾಗಿ ಇದು ಪಟಕ್ಕನೆ ತೊಳೆದ್ ಬಿಡ್ಬೇಕು ನಾವು. ಆಮೇಲೆ ಟೊಮ್ಯಾಟೊ, ಆಮೇಲೆ ಕ್ಯಾಪ್ಸಿಕಮ್, ದಂಡಿ ಗಿಡ ಒಂದ್ ಸ್ವಲ್ಪ ದಂಡಿ ಏನು ಖುಲ್ಲ ಅನಿಸುತ್ತೆ. ಆಮೇಲೆ ಉಳ್ಳಾಗಡ್ಡಿ, ಇಲ್ಲೊಂದು ಟೊಮ್ಯಾಟೊ, ಪನ್ನೀರ್, ಆಮೇಲೆ ಪನ್ನೀರ್ ಒಂದು ಇಷ್ಟು ಹಾಕೊಂಡು ಏನ್ ಮಾಡೋದು, ಅಗಾಡ್ ಉಪ್ಪು ಸ್ವಲ್ಪ ಹಾಕೊಂಡಿದ್ವಲ್ರಿ, ಅದಕ್ಕೆ ಸ್ವಲ್ಪ ಇದ್ರ ಮೇಲೆ ಚೀಸ್ ಮೇಲೆ ನಮಗೆ ಸ್ವಲ್ಪ ಟೇಸ್ಟ್ ಬರ್ಬೇಕಲ್ಲ ಬಾಯಿ ಒಳಗ ತಿನ್ನೋ ಮುಂದೆ. ಅದಕ್ಕೆ ಸ್ವಲ್ಪ ಉದುರ್ಸ್ಕೊತ ಹೋಗುದು. ಮತ್ತೆಲ್ಲ ಸಾಕುವ ಬಿಡು. ಈಗೇನದ ಇದನ್ನ ನಾವು ಹಂಚಿಗೆ ರಿಪ್ಲೇಸ್ ಮಾಡೋಣಂತ. ಮತ್ತೆ ಇಷ್ಟ ಇಟ್ಟು ಮುಚ್ಚಿ ಅಂತೂ ಕಂಪಲ್ಸರಿ ಇಡ್ಬೇಕ್ರಿ. ಯಾಕಂದ್ರೆ ಅದು ಏನ್ ಮುಗೋಯ್ತಲ್ಲ ಚೀಸ್ ಎಲ್ಲ ಮಸ್ತ್ ಎಲ್ಲಾ ಕಡೆ ಒಂದ್ ಸರ್ಕೊಂಡಿರ್ತದ, ಸ್ಪ್ರೆಡ್ ಆಗಿ. ಒಲಿ ಏನದಲ್ರಿ ಲೋ ವಾಲ್ಯೂಮ್ ನಾಗ ಇಡ್ಬೇಕು. ಯಾಕಂತಂದ್ರ ಹೊತ್ತಿ ಬಿಡ್ತದ. ಈಗ ಅದು ಹೆಂಗಾಗ್ತದ ಅಂತಂದ್ರ ಅದು ತೆಗದ್ಮೇಲೆ ತೋರಿಸ್ತೇನಂತೆ ಎಷ್ಟ್ ಮಸ್ತ್ ಆಗಿರ್ತದಂತ. ಮತ್ತ ಏನ್ ಮಾಡುದು, ಫಸ್ಟ್ ಉಳ್ಳಾಗಡ್ಡಿ ಹಾಕೋದೆಲ್ಲ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಇದನ್ನ ಹಾಕಿ ಇದನ್ನ ಸ್ವಲ್ಪ ಅನ್ಕ ಆರ್ಲಿಕ್ಕಿಟ್ಟು ಮೇಡಮ್ ಇನ್ನೊಂದು ರೆಡಿ ಮಾಡಿದ್ಮೇಲೆ ಇದನ್ನಿಟ್ಟು ಮುಚ್ಚೋಣ. ಇದು ಆಗ್ತಿರ್ತದೆ. ಕಟ್ಟಾಗಿ ಬಿಟ್ಟು ಇಲ್ಲಿ ಬಿಡು ನಡೀತದೆ. ಹಿಡಿ ನಂಗ ಪಿಜ್ಜಾನೇ ಅನಿಸ್ಲಿಕ್ಕತ್ತದ್ರಿ. ನಾ ಇಷ್ಟು ದಿವಸ ಏನ್ ಮಾಡ್ತಿದ್ನ ಅದಕ್ಕಿನ ಟೇಸ್ಟ್ ಇವತ್ತೇ ಆಗ್ಯದ. ನನಗೆ ನಾ ಏನ್ ಸುಳ್ಳು ಹೇಳಕತ್ತಿಲ್ರಿ. ನಾನು ನಮ್ಮ ಅಕ್ಕ ಅಂದ್ರೆ ನಮ್ಮಮ್ಮ ಸ್ಕೂಲಿಗೆ ಹೋಗ್ತಿದ್ರಲ್ರಿ, ಮಧ್ಯಾಹ್ನ ಬಂದ ಕೂಡಲೇ ಮತ್ತೆ ಡಬ್ಬಿಗೂ ಚಪಾತಿನೇ ಒಯ್ತಿದ್ವಿ. ಮತ್ತೆ ಬಂದ್ಮೇಲೆ ಚಪಾತಿನ ತಿನ್ನೋದಂತ ಬೋರ್ ಆಗ್ತಿತ್ತು. ಅದಕ್ಕೆ ನಾ ಏನ್ ಮಾಡ್ತಿದ್ದೆ, ನಮ್ಮ ಮನಿ ಬಲ್ಲಿ ಹೆಂಗು ಮೋರ್ ಅದಲ್ಲ, ಅಲ್ಲಿ ಹೋಗಿ ಚೀಸ್ ತಗೊಂಡ್ ಬಂದ್ ಪನ್ನೀರ್ ಯಾವಾಗಾದ್ರೂ ಇದ್ದಾಗ ಅಷ್ಟೇ ಮಾಡ್ಕೊಂಡ್ ಚಪಾತಿ ಮೇಲೆ ಇಷ್ಟೇ. ಮನ್ಯಾಗಂತೂ ಇವು ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ಟೊಮೆಟೊ ಅಂತೂ ಕಾಮನ್ಲಿ ಇದ್ದೇ ಇರ್ತಾವ. ಅದಕ್ಕೆ ಹಿಂಗ್ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡ್ದಂಗ್ ಮಾಡಿದೆ. ಮಸ್ತ್ ಹತ್ತಿರ ನನಗ್ ಸೇಮ್ ಹಂಗೆ ಹತ್ತ. ಆಮೇಲೆ ನಾವ್ ಅಮ್ಮಗಂತೂ ಪಿಜ್ಜಾ ಸೇರಂಗ್ ನಾವ್ ಅಮ್ಮ ಅಂತೂ ಒಂದ್ಸಲನು ಪಿಜ್ಜಾ ತಿಂದೇ ಇಲ್ಲ. ಆಮೇಲೆ ನಾವ್ ಅಮ್ಮಗೆ ಹಿಂಗ್ ಮಾಡ್ಕೊಟ್ಟೆ ಒಂದ್ಸಲ, ಅಮ್ಮ ಇದು ತಿನ್ನೋಣ ಅಂತಂದ್ರೆ ನಾವ್ ಅಮ್ಮ ಎಷ್ಟ್ ಭಾರಿ ಮಾಡಿ ಏನೇನ ಇದನ್ನ ತೋರಸಂತ ಅಂದ್ರೆ ಅದಕ್ಕೆ ನಾ ಇವತ್ ನೀವು ಮಾಡಿ ತೋರಿಸ್ಲಿತ್ತೀನ್ರಿ. ನೀವು ನಿಮ್ ಮಕ್ಳಿಗೆ ಕೊಡ್ರಿ. ಹೊರಗಿನ ಪಿಜ್ಜಾ ತಿನ್ನೋಕಿನ ಇದು ಸೇಮ್ ಪಿಜ್ಜಾ ಟೇಸ್ಟೇ ಬರ್ತದ್ರಿ. ಚಪಾತಿ ಅದ, ಇದು ಚಪಾತಿನ ನೀವು ಯಾವಾಗ ಬೇಕಾದಾಗ ಮಾಡ್ಕೋಬಹುದು. ಆಕ್ಚುಲಿ ಅದ್ರ ತಡಿ ಇದು ಹೆಂಗಾಗಿರ್ತ ಗುರುತೇನ್ರಿ ಚಪಾತಿ ಅಂದ್ರೆ ನಾವ್ ಮೊದ್ಲೇ ಬೇಸಿರ್ತೀವಿ. ಈಗ ನಾವ್ ಚಪಾತಿ ತಿನ್ನ ಮುಂದೆ ಹೆಂಗ್ ಮೆತ್ತಗಿರ್ತದಲ್ಲ ಅದನ್ನ ಒಂದ್ ಸ್ವಲ್ಪ ನೀವು ಬೇಕ್ ಮಾಡ್ರಿ, ಅದು ರೋಸ್ಟ್ ಆದಂಗಾಗಿರ್ತದ. ಅಂದ್ರೆ ಸ್ವಲ್ಪ ಕುರುಕುರು ಹತ್ತದ. ಹಂಗ ಇದು ನಾವು ಸಣ್ಣ ಇಡ್ಬೇಕ್ರ. ಮತ್ ಜೋರ್ ಇಟ್ರಂತಂದ್ರ ಸಣ್ಣ ಇಟ್ರಂದ್ರೆ ಏನಾಗ್ತದ, ನಾವ್ ಏನ್ ಮುಚ್ತೀವಲ್ಲ ಮ್ಯಾಲಿ ಇವು ಉಳ್ಳಾಗಡ್ಡಿ, ಟೊಮ್ಯಾಟೊ, ಚೀಸ್ ಸ್ವಲ್ಪ ಎಲ್ಲ ಉಮ್ಗೋಯ್ತಾವ. ಅಂದ್ರೆ ಅದ್ರ ಮಸ್ತ್ ಹತ್ತದ. ಅದಕ್ಕ ಇದು ಇಷ್ಟು ಮಸ್ತ್ ಆಗದಲ್ರಿ. ನಾ ದಿನ ಅಂದ್ರೆ ಯಾವಾಗ್ಲೂ ಮಾಡೋಕಿನ
ಇವತ್ತು ಬಹಳ ಮಸ್ತ್ ಆಗ್ಯದ ಟೇಸ್ಟ್. ಸೇಮ್ ಪಿಜ್ಜಾ ತಿನ್ನಂಗ ಅನಿಸ್ಲಿಕ್ಕದ್ರಿ ಇದು. ನೀವು ಟ್ರೈ ಮಾಡ್ರಿ, ನಿಮ್ ಮಕ್ಳಿಗೂ ಮಾಡ್ಕೊಡ್ರಿ. ನಿಮ್ ಮಕ್ಳು ಮಾಡ್ಕೋಬಹುದು, ಇದು ಅಷ್ಟು ಈಸಿ ಅದ. ಸೊ ಇದು ಹೆಂಗಾಗಿತ್ತು ಅಂತ ಹೇಳಿ ರೆಸಿಪಿ ಕಮೆಂಟ್ ಹಾಕ್ರಿ. ನೋಡಿದ್ರಲ್ಲ, ಇಂಥವು ಯಾವಾಗಾರ ಟ್ರೈ ಮಾಡ್ತಿರ್ತಾರ್ರಿ ಇಬ್ರು. ನಾ ಅದಕ್ಕೆ ಹೇಳಿದೆ ಅವ್ರಿಗೆ, ಅಲ್ಲ ಟ್ರೈ ಮಾಡೋಕ್ಕಿಂತ ನಮ್ಮ ಮನೆ ಒಳಗೆ ನಾ ಏನು ಮಾಡಿರ್ತೀನಿ, ನಮ್ಮ ಫ್ಯಾಮಿಲಿಯರ್ಸ್ ಜೋಡಿನ ಯಾವಾಗಲೂ ಶೇರ್ ಮಾಡ್ಕೊಂಡೇ ಇರ್ತೀನಿ. ನೀವು ಕೂಡ ಮಾಡಿ ವಿಡಿಯೋ ಮಾಡಿರಲ್ಲ ಅಂತ ಹೇಳಿ ಅದಕ್ಕೆ ಇವತ್ತು ವಿಡಿಯೋ ಮಾಡ್ಯಾಳ್ರಿ. ಮತ್ತು ನಿಮಗೆಲ್ಲ ಹ್ಯಾಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನನಗಿದ್ರಿಂದ ಏನು ಅನ್ನಿಸ್ತು ನಂದು ಒಂಚೂರು ಹೇಳ್ಬೇಕಲ್ರಿ. ಯಾಕಂದ್ರೆ ನಾನು ಈಗ ಬೇರೆಯವ್ರ ವಿಡಿಯೋ ನೋಡೀನಿ ಅಂತಂದಂಗೆ ಆಗ್ತದೆ. ನೀವು ಟೈಪ್ ಮಾಡ್ತೀರಿ, ನಾ ಬಾಯಲ್ಲಿ ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ನಾವು ಬೇಕ್ರಿ ಮುಂದೆ ಹಾಯ್ದು ಹೊಂಟ್ವಿ ಅಂತಂದ್ರೆ ಘಮ ಘಮ ಅಂತ ಸ್ಮೆಲ್ಲು, ಅದು ಅಲ್ಲದೆ ನಮ್ಮನ್ನು ಕರೀತಿರ್ತದ್ರಿ ಅದು ಫ್ಲೇವರ್ ಅಷ್ಟು ಚಂದ. ಅದ್ರೊಳಗೆ ಏನದ ರೀ, ಸಕ್ರಿ, ಮೈದಾ, ಡಾಲ್ಡಾ ಮೂರೂ ನಮ್ಮ ಆರೋಗ್ಯವನ್ನ ಕೆಡಿಸುವಂತಾವೇ ಅವ. ನಮ್ಮ ಮಕ್ಕಳು ನೋಡ್ರಿ, ನೀ ಆರೋಗ್ಯಕರವಾದ ಉಂಡಿ ಇವನು ಮಾಡಿಕೊಡ್ರಿ ತಿನ್ನಂಗಿಲ್ಲ. ಅದೇ ಬೇಕ್ರಿ ಒಳಗಿನ ಚಾಕ್ಲೇಟು, ಕೇಕು ಏನು ಬೇಕಾದ ಕೊಡ್ರಿ, ಎಷ್ಟು ಬೇಕಾದಷ್ಟು ಕೊಡ್ರಿ, ಕುರ್ಕುರೆ ತಿಂತಾರ್ರಿ. ಅದಕ್ಕೆ ಅದರ ಟೇಸ್ಟ್ ಹಚ್ಚುಕ್ಕಿಂತ ಅವ್ರು ಏನು ಬೇಡ್ತಾರ ಅದನ್ನ ಮನೆ ಒಳಗೆ ಒಂದು ಏನು ಈ ಮೈದಾ, ಡಾಲ್ಡಾ ಮತ್ತು ಸಕ್ರಿ ಇವು ಮೂರು ಐಟಮ್ಸ್ ಇವ್ರು ಬೇಡವಾದವ್ರು ನಮಗೆ. ಅವ್ರನ್ನ ಬಿಟ್ಟು ಅದಕ್ಕೆ ಅದರ ಪ್ಲೇಸ್ನ್ಯಾಗ ಹೆಲ್ದಿ ಥಿಂಗ್ಸ್ ಯೂಸ್ ಮಾಡಿ ನಾವು ಹಿಂಗೆ ಮಾಡೋದು ಹೆಂಗಂತೀರಿ? ನನ್ನ ಒಪಿನಿಯನ್ ಅಂತೂ ನಿಮಗೆ ತಿಳಿಸಿದೆ. ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ.